ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಾ ಇರೋದು. ಇವತ್ತಿನ ವೀಡಿಯೋಗೆ ಜಂಪ್ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಒಂದೇ ಸತಿ ವೀಡಿಯೋಗೆ ಜಂಪ್ ಮಾಡೋಣ. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಗೊತ್ತು ನಿಮಗೆ, ಇವತ್ತು RCB ಮ್ಯಾಚ್ ಇದೆ, ಅದು ಪ್ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. RCB ವರ್ಸಸ್ DC ಮ್ಯಾಚು. ಸೊ ಅದಕ್ಕಿಂತ ಮುಂಚೆ ಮೊದಲನೇ ಮ್ಯಾಚ್ ಇರೋದು ನಮ್ಮ CSK ವರ್ಸಸ್ RR. ಆ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ RCBಗೆ. ಸೊ ನೋಡಬೇಕು. ನಮ್ಮ ಪ್ರಕಾರ RCB ಟೀಮ್ ಕ್ವಾಲಿಫೈ ಆಗಬೇಕಂದ್ರೆ RR ವಿನ್ ಆಗಬೇಕು. ಸೊ ಈಸಿ ಇರುತ್ತೆ RRಗೆ ವಿನ್ ಹಾಕಿ. ಯಾಕಂದರೆ CSK ತುಂಬ ವೀಕ್ ಇದೆ. ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲ, GT ಮೇಲೆ ಸೋತೋಗ್ಬಿಟ್ರು. ಒಂದು ವಿಕೆಟ್ ತೆಗಿಯೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. 2-10 ಪಾರ್ಟ್ನರ್ಶಿಪ್ ಬೇರೆ ಸರಿಯಾಗಿ ಹೊಡೆದ್ರು GT ಅವ್ರು ಮಾತ್ರ CSK ಅವ್ರಿಗೆ. ಅವ್ರದ್ದು ಬಾಲಿಂಗ್ ತುಂಬ ವೀಕ್ ಇದೆ. ನಿಮಗೆ ಮೇನ್ ಬೌಲರ್ಸ್ ಯಾರೂ ಇಲ್ಲವೇ ಇಲ್ಲ. ಮುಸ್ತಫಿಜುರ್ ಇಲ್ಲ, ಪತಿರಾಣ ಇಲ್ಲ, ದೀಪಕ್ ಚಹರ್ ಇಲ್ಲ. ಫಾಸ್ಟ್ ಬಾಲಿಂಗು ಸೊ ತುಂಬ ವೀಕಾಗಿ ಕಾಣಿಸ್ತಾ ಇದೆ. ಮತ್ತು ಬ್ಯಾಟಿಂಗು ಅಷ್ಟೇ. ನಿಮಗೆ ಓಪನಿಂಗಲ್ಲಿ ಋತುರಾಜ್ ಆಡಿದ್ರೆ ಒಂದು ಸ್ವಲ್ಪ ವಿನ್ ಆಗ್ತಾರೆ, ಇಲ್ಲಾಂದರೆ ಮಿಡಲ್ ಆರ್ಡರ್ ನಿಮಗೆ ಶಿವಮ್ ದುಬೆ ಆಡಲೇಬೇಕು. ಸೊ ಅವಾಗ ಮಾತ್ರ ಒಂದು CSKಗೆ ಒಂದು ಚಾನ್ಸ್ ಇರುತ್ತೆ ವಿನ್ ಆಗೋಕ್ಕೆ. ಸೊ ತುಂಬ ವೀಕ್ ಕಾಣಿಸ್ತಾ ಇದೆ CSK ಟೀಮು. RR ಫೇವ್ರೇಟಾಗಿ ಹೋಗ್ತಾರೆ. ತುಂಬ ಸ್ಟ್ರಾಂಗ್ ಇದೆ RR, ನಿಮ್ಗೆ ಗೊತ್ತು. 2 ಮ್ಯಾಚ್ ಸೋತಿರ್ಬೋದು, ಆದರೆ ಕ್ಲೋಸ್ ಬಂದು ಸೋತಿದ್ದಾರೆ. ಸೊ ಫೇವ್ರೇಟಾಗಿ ಇವತ್ತು RR ಆರಾಮಾಗಿ ಹೊಡಿತಾರೆ ಅಂದ್ಕೊಂಡಿದ್ದೀನಿ CSKಗೆ. ನೋಡೋಣ ಆ ಮ್ಯಾಚು. ನೆಕ್ಸ್ಟ್ ಮ್ಯಾಚ್ ಹೋಗೋಣ. ನಮ್ಮ ಮ್ಯಾಚು RCB ವರ್ಸಸ್ DC. ಈ ಮ್ಯಾಚು ತುಂಬ ಕ್ರೂಷಿಯಲ್ ಆಗುತ್ತೆ ಎರಡು ಟೀಮಿಗೂ. RCBಗೆ ತುಂಬ ಕ್ರೂಷಿಯಲ್ಲು, ಯಾಕಂದರೆ ಎಲ್ಲ ಮ್ಯಾಚಸ್ಸು ವಿನ್ ಆಗಲೇಬೇಕು. ಅದು ಫಸ್ಟು ಕ್ರೈಟೀರಿಯಾ ನಾವು ಪ್ಲೇ ಆಫ್ಗೆ ಹೋಗಬೇಕು ಅಂದರೆ. ಇನ್ನೊಂದು ಕ್ರೈಟೀರಿಯಾ ನಿಮಗೆ CSK, DC ಮತ್ತು LSG ಎಲ್ಲ ಮ್ಯಾಚು ಸೋಲ್ಬೇಕು, ಅದು ಸೆಕೆಂಡ್ ಕ್ರೈಟೀರಿಯಾ. ನೆಟ್ ರನ್ ರೇಟು ಏನು ಅವಾಗ ಮ್ಯಾಟ್ರಿಗೆ ಬರೋಲ್ಲ. ಈ ಮೂರು ಟೀಮೂ ಎಲ್ಲ ಮ್ಯಾಚ್ ಸೋತ್ರೆ. ಸೊ ಫಸ್ಟ್ ಕ್ರೈಟೀರಿಯಾ ಮೇಲೆ ನಾವು ಫೋಕಸ್ ಮಾಡಬೇಕು. ಎಲ್ಲ ಮ್ಯಾಚು ವಿನ್ ಆಗಬೇಕು. ಆ ಮ್ಯಾಚು ಇದು DC ಮೇಲೆ ಹೊಡಿಲೇಬೇಕು. DCನೂ ತುಂಬ ಸ್ಟ್ರಾಂಗ್ ಇದೆ. ಕಂಬ್ಯಾಕ್ ಮಾಡಿದ್ದಾರೆ ಅವರು. ಟೇಬಲ್ ಕೆಳಗಡೆಯಿಂದ ಮಸ್ತಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಸೊ ಅವ್ರನ್ನೂ ಹೊಡೆಯೋಕ್ಕೆ ಕಷ್ಟ ಇರುತ್ತೆ. ಇವತ್ತು ನಮಗೆ ಒಂದು ಒಳ್ಳೆ ವಿಷಯ ಆಗಿರೋದೇನೆಂದರೆ RCBಗೆ ಇವತ್ತು ರಿಷಬ್ ಪಂತ್ ಆಡ್ತಾ ಇಲ್ಲ DCಗೆ. ಯಾಕಂದರೆ ಅವರು ಲಾಸ್ಟ್ 3 ಮ್ಯಾಚಸ್ಸೂ ಓವರ್ ಡ್ಯೂ ಫೈನಿಂದ ಅದೇ ಟೈಮಿಗೆ ಸರಿಯಾಗಿ ಓವರ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಫೈನ್ ಹಾಕ್ಬಿಟ್ಟು ಅವರು BCC ರೂಲ್ಸ್ ಪ್ರಕಾರ 3 ಸತಿ ಮಾಡಿದವರು ಒಂದು ಮ್ಯಾಚ್ ಆಡೋಂಗಿಲ್ಲ ಕ್ಯಾಪ್ಟನ್ನು. ಸೊ ಅವರು ಈ ಮ್ಯಾಚ್ ಆಡ್ತಾ ಇಲ್ಲ. ಅದೊಂದು ಒಳ್ಳೆಯ ವಿಷಯ RCB ಫ್ಯಾನ್ಸು ಮತ್ತು RCB ಟೀಮ್ಗೆ. ಇವತ್ತು ಯಾರು ಕ್ಯಾಪ್ಟನ್ಸಿ ಮಾಡ್ತಾಯಿದ್ದಾರೆ ಅಂದರೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಮಾಡ್ತಾಯಿದ್ದಾರೆ. ನೋಡಬೇಕು ಅವ್ರು ಹೆಂಗೆ ಮಾಡ್ತಾರೆ. ಇವತ್ತು ಫಸ್ಟ್ ಮ್ಯಾಚ್ ಕ್ಯಾಪ್ಟನ್ಸಿ ಮಾಡ್ತಿರೋದು ಗೊತ್ತಿಲ್ಲ ನನಗೆ. ಇರ್ಬೋದು, ಫಸ್ಟ್ ಮ್ಯಾಚ್ ಇರ್ಬೋದು. ಸ್ವಲ್ಪ ಪ್ರೆಷರ್ ಇರುತ್ತೆ ಅವ್ರ ಮೇಲೂ. ನೋಡೋಣ, ಅದು ಒಳ್ಳೇದಾಗ್ಬೋದು ನಮಗೆ. ಈಗ RCB ಹೆಂಗೆ ವಿನ್ ಆಗ್ಬೋದು ಅಂತ ಹೇಳ್ತೀನಿ ನಿಮಗೆ. ಓಪನಿಂಗಲ್ಲಿ ಅಭಿಷೇಕ್ ಪೊರಾಲು ಮತ್ತು ಜೇಕ್ ಫರ್ಜರ್, ಯಾರಪ್ಪ ಹೆಂಗೆ ಆಡ್ತಾ ಇದ್ದಾನೆ ಆಸ್ಟ್ರೇಲಿಯನ್ ಓಪನರು. ಸೊ ಅವ್ರ ವಿಕೆಟು ಕ್ರೂಷಲ್ ಆಗುತ್ತೆ ನಿಮಗೆ. ನನ್ನ ಪ್ರಕಾರ ಜೇಕ್ ಫ್ರೇಜರ್ ವಿಕೆಟು ಸ್ವಪ್ನಿಲ್ ಸಿಂಗ್ಗೆ ತೆಗಿಯೋಕ್ಕಾಗೋದು. ಯಾಕಂದರೆ ಫಾಸ್ಟ್ ಬೌಲರ್ ಸಖತ್ತಾಗಿ ಆಡ್ತಾರೆ ಅವರು. ಆನ್ ದ ಗ್ರೌಂಡ್ ಸರಿಯಾಗಿ ಫ್ರಂಟಲ್ಲೇ ಹೊಡಿತಾರೆ ಅವರು. ಸಖತ್ತಾಗಿ ಬ್ಯಾಟು ಫುಲ್ ಫೇಸ್ ಬ್ಯಾಟ್ ತೋರಿಸ್ಬಿಟ್ಟು ಹೊಡಿತಾ ಇದ್ದಾರೆ. ಸೊ ನನ್ನ ಪ್ರಕಾರ ಸ್ವಪ್ನಿಲ್ ಸಿಂಗಿಗೆ ಒಂದು ಚಾನ್ಸ್ ಇರುತ್ತೆ ಜೇಕ್ ಫ್ರೇಜರ್ ಅವ್ರದ್ದು ವಿಕೆಟ್ ತೆಗಿಯೋಕ್ಕೆ. ಮತ್ತು ಅಭಿಷೇಕ್ ಪೊರಾಲು ಚೆನ್ನಾಗಿ ಆಡ್ತಾ ಇದ್ದಾರೆ, ಅವ್ರದ್ದು ವಿಕೆಟ್ ತೆಗಿಬೇಕು. ಅವರು ಸಖತ್ತಾಗಿ ಫಾರ್ಮಲ್ಲಿದ್ದಾರೆ. ಹೇಳೋಕ್ಕಾಗಲ್ಲ, ಇವತ್ತು ಪೃಥ್ವಿ ಶಾನು ತರ್ಬೋದು. ರಿಷಬ್ ಪಂತ್ ಆಡ್ತಾ ಇಲ್ವಲ್ಲ, ಸೊ ಏನು ಮಾಡ್ತಾರೋ DC ಅವ್ರಿಗೆ ಗೊತ್ತಿಲ್ಲ ನಮಗೆ. ಅವ್ರದ್ದು ಬಾಲಿಂಗ್ ತುಂಬ ಸ್ಟ್ರಾಂಗ್ ಇದೆ. ನಿಮಗೆ ಬಾಲಿಂಗು 5 ಜನ ಸಖತ್ತಾಗಿ ಮಾಡ್ತಾ ಇದ್ದಾರೆ DC ಅವ್ರಿಗೆ. ಮೇಯ್ನಾಗಿ ಅಕ್ಷರ್ ಪಟೇಲು ಮತ್ತು ಕುಲ್ದೀಪ್ ಯಾದವ್ ಅವ್ರು 8 ಓವರ್ ಸ್ಪಿನ್ನರ್ಸು. ನಾವು ಸ್ಪಿನ್ನರ್ಸಿಗೆ ಇವತ್ತು ತಿರ್ಗಾ ರಜತ್ ಪಟಿದಾರ್ ಕೈಗೆ ಕೊಡಬೇಕಪ್ಪ, ಹೊಡಿಯಪ್ಪ ಇವತ್ತು ಹೋಗಿ ನೀನು ಟಾಪ್ ಸ್ಪಿನ್ನರ್ಸ್ಗೆ ಅಂತ ಹೇಳಬೇಕು. ಮತ್ತು ನಿಮಗೆ ಫಾಸ್ಟ್ ಬೌಲಿಂಗಲ್ಲಿ ಖಲೀಲ್ ಅಹ್ಮದ್ ವಿಕೆಟ್ ತೆಗಿತಾರೆ, ಅದು ಹೊಡೆಸ್ಕೊತಾರೆ. ಮುಖೇಶ್ ಕುಮಾರು ಅಷ್ಟೇ ವಿಕೆಟ್ ತೆಗಿತಾರೆ. ಆಮೇಲೆ ನಿಮಗೆ ಇಶಾಂತ್ ಶರ್ಮಾ, ಈ 3 ಜನ. ಇಶಾಂತ್ ಶರ್ಮಾ ವಾಪಸ್ ಬಂದಿದ್ದಾರೆ ಇಂಜುರಿಯಿಂದ. ಲಾಸ್ಟ್ ಮ್ಯಾಚು ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರದ್ದು ಎಲ್ಲ ಡಿಪಾರ್ಟ್ಮೆಂಟು ಸ್ಟ್ರಾಂಗ್ ಆಗಿದೆ. ಮತ್ತು ನಿಮಗೆ ಮಿಡಲ್ ಆರ್ಡರಲ್ಲಿ ಇನ್ನೊಬ್ಬರು ಹೆಸರು ಹೇಳಬೇಕು. ರಿಷಬ್ ಪಂತ್ ಬಿಟ್ಟು ಇನ್ನೊಬ್ಬರು ಕ್ರಿಶ್ಚಿಯನ್ ಸ್ಟಬ್ಸ್, ಅವರು ಮಸ್ತಾಗಿ ಆಡ್ತಾ ಇದ್ದಾರೆ. ಏನು ಫೀಲ್ಡರ್ ಗುರು, ಬೆಂಕಿ ಪ್ಲೇಯರ್ ಅವರು. ಲಾಸ್ಟ್ ನಿಮಗೆ 5 ಓವರ್ಸಲ್ಲಿ ಒಂದು 40-30 ರನ್ ಹೊಡೆದೇ ಔಟ್ ಆಗೋದವರು. ಸೊ ಅವ್ರಿಗೂ ಪ್ಲ್ಯಾನ್ ಮಾಡ್ಕೊಬರ್ಬೇಕು RCB ಹೆಂಗೆ ವಿಕೆಟ್ ತೆಗಿಬೇಕು ಅಂತ. ಇದೆಲ್ಲ ಮಾಡಿದ್ರೆ ಈಸಿಯಾಗಿ ವಿನ್ ಆಗ್ಬೋದು RCB. ಆದರೆ ಇನ್ನೊಂದು ಕ್ರೂಷಲ್ ಆಗುತ್ತೆ ನಮ್ಮ RCB ಇವತ್ತು. ಟಾಸು ಮೇನ್ ಕ್ರೂಷಲ್ ಟಾಸು. ಇವತ್ತೇನೋ ಮಳೆ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲರೂ RCB ಫ್ಯಾನ್ಸ್ ಮಳೆ ಬರ್ದಲೇ ಇರಲಿ ಅಂತ ಅಂದ್ಕೊಳ್ಳಿ. ಸೊ ನಿಮಗೇನ ಇವತ್ತು ಟಾಸ್ ವಿನ್ ಆದರೆ ಆ್ಯಸ್ ಯೂಶುವಲ್ RCB ಟಾಸ್ ವಿನ್ ಆದರೆ ಚೇಸಿಂಗ್ ತೊಗೊತಾರೆ. DCನೂ ಅಷ್ಟೇ, ಟಾಸ್ ವಿನ್ ಆದರೆ ಚೇಸಿಂಗ್ ತೊಗೊತಾರೆ. ಅಕಸ್ಮಾತ್ RCB ಟಾಸ್ ಸೋತ್ರೆ ಬ್ಯಾಟಿಂಗ್ ತೊಗೊಂಡ್ರೂ ನೀವು DC ಮೇಲೆ ಅರೌಂಡ್ 240-250 ಹೊಡಿಲೇಬೇಕು.
ಅವಾಗೆ ಒಂದು ಚಾನ್ಸ್ ಇರುತ್ತೆ ನಮಗೆ ಆರ್ ಸಿ ಬಿಗೆ ಡಿಫೆಂಡ್ ಮಾಡ್ಕೊಳೋಕ್ಕೆ. ಯಾಕಂದರೆ ಪಿಚ್ಚು ಅಷ್ಟು ಚೆನ್ನಾಗೇ ಇರುತ್ತೆ ನಿಮಗೆ. ಆಮೇಲೆ ಮಳೆಗಿಳೆ ಬಂದರೆ ಅದು DLS ಮೆಥಡಿಂದ ಇನ್ನು ಈ DC ಅವ್ರಿಗೆ ಹೆಲ್ಪ್ ಆಗ್ಬಿಡುತ್ತೆ, ಏನೋ ಟಾಸ್ ವಿನ್ ಆದವ್ರಿಗೆ. ಸೊ ಇವತ್ತು ಟಾಸ್ ತುಂಬ ಕ್ರೂಷಿಯಲ್ ಆಗುತ್ತೆ. ನೋಡೋಣ ಏನಾಗುತ್ತೆ, ಟಾಸ್ ಯಾರ ಕಡೆ ಹೋಗುತ್ತೆ ಅಂತ. ನಾನು ಆರ್ ಸಿ ಬಿಲಿ ಏನು ಚೇಂಜಸ್ಸು ನೋಡೋಕ್ಕಾಗಲ್ಲ. ಆರ್ ಸಿ ಬಿಲಿ ಎಲ್ಲ ಸೇಮ್ ಇರುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಲೋಕಿ ಫರ್ಗ್ಯೂಸನ್ನ ಈ ಮ್ಯಾಚ್ ಕುಂಡ್ರಿಸ್ತಾರೆ. ಯಾಕಂದರೆ ಚಿನ್ನಸ್ವಾಮಿ ಆಗಿರೋದ್ರಿಂದ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಇರುತ್ತೆ. ಅವ್ರ ಹತ್ರ ಏನೋ ಅಷ್ಟೊಂದು ಸ್ಲೋವರ್ ಒನ್ ಇಲ್ಲ. ಲಾಸ್ಟ್ ಮ್ಯಾಚ್ ಅದೇನೋ ಲಕ್ಕಲ್ ಬಾಲ್ ಥರ ಸ್ಲೋವರ್ ಒನ್ ಹಾಕಿದ್ದಾರೆ. ನೋಡ್ಬೇಕು ಇವತ್ತು. ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ ಆಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನಿಮಗೆ ಬಿಗ್ ನೇಮ್ಸ್ ಇದ್ದರೆ ಆಪೋನೆಂಟ್ಸ್ ಎದುರ್ಕೊತಾರೆ. ಒಪ್ಕೊತೀನಿ ಸತಿ ಮ್ಯಾಕ್ಸ್ವೆಲ್ ಫಾರ್ಮಲ್ಲಿಲ್ಲ ಅಂತ, ಆದರೂ ಅವ್ರಿಗೆ 150 ಬೇಕು ಅಷ್ಟೇ ಫಾರ್ಮಿಗೆ ಬರೋಕ್ಕೆ. ಅವ್ರಿಗೆ ಗೊತ್ತು ನಿಮಗೆ ಎಂಥ ಬ್ಯಾಟ್ಸ್ಮನ್ ಅಂತ. ಸೊ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ನ ಆಡಿಸ್ಬೇಕು. ಯಾಕಂದರೆ ಅವ್ರ ಕಡೆ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ ಸ್ವಲ್ಪ ಜಾಸ್ತಿ. ಸೊ ಹೆಲ್ಪ್ ಆಗುತ್ತೆ ಮ್ಯಾಕ್ಸ್ವೆಲ್ಲು. ವಿಲ್ ಜಾಕ್ಸ್ ಇದ್ದಾರೆ ಮಾಡೋಕ್ಕೆ, ಆದರೂ ಮ್ಯಾಕ್ಸ್ವೆಲ್ಲು ನಿಮಗೆ ಆಸ್ಟ್ರೇಲಿಯಾಗೆಲ್ಲ ಬೌಲಿಂಗ್ ಮಾಡಿದ್ದಾರೆ. ಸೊ ಅವರು ಒಂದು ಚಾನ್ಸ್ ಇಟ್ಕೊಂಡು ಇವತ್ತು ಹಾಕೋಬೇಕು ಪ್ಲೇಯಿಂಗ್ 11ಗೆ. ಇನ್ನೊಬ್ಬ ಫಾಸ್ಟ್ ಬೌಲರಾಗಿ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಬೆಂಗಳೂರಲ್ಲಿ. ಸೊ ಅವ್ರಿಗೊಂದು ಚಾನ್ಸ್ ಕೊಡಿ. ನಿಮಗೆ ಗ್ಯಾಪ್ನ ಇದ್ದರೆ ಒಂದು ಸತಿ ಲಾಸ್ಟ್ ಸೀಸನ್ನು DC ಮೇಲೆ 3 ವಿಕೆಟ್ ತೆಗ್ದು ಮ್ಯಾಚ್ ವಿನ್ನರ್ ಆಗ್ತಾರೆ. ಸೊ ತುಂಬ ಕ್ರೂಷಲ್ ಆಗ್ತಾರೆ ಅವರು. ಸೊ ವೈಶಾಖ್ ವಿಜಯ್ ಕುಮಾರ್ ಆಡಿಸಿ ಮ್ಯಾಕ್ಸ್ವೆಲ್ನ ಒಳಗಡೆ ತನ್ನಿ. ಲೋಕಿಗೆ ಬ್ರೇಕ್ ಕೊಡಿ. ನೀನು ಚೆನ್ನಾಗೇ ಮಾಡಿದ್ಯಪ್ಪ ಅಂತ ಹೇಳಿ ಬ್ರೇಕ್ ಕೊಡಿ, ಪರವಾಗಿಲ್ಲ. ಇದು ನನ್ನ ಚೇಂಜಸ್ಸು ಆರ್ ಸಿ ಬಿಗೆ. ಇಷ್ಟೆಲ್ಲ ಮಾಡಿದ್ರೆ ನಮ್ಮದು ಎಲ್ಲ ಟೀಮ್ ಚೆನ್ನಾಗೇ ಇದೆ. ಬಾಲಿಂಗ್ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಬ್ಯಾಟಿಂಗ್ ಮಸ್ತಾಗಿ ಆಡ್ತಾಯಿದ್ದಾರೆ. ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿರೋದು ನಮಗೆ ಇದು. ಇವತ್ತು ಫಾಫ್ ಡು ಪ್ಲೆಸಿಸ್ ರನ್ ಹೊಡಿಬೇಕು. ಮತ್ತು ನಿಮಗೆ ವಿಲ್ ಜಾಕ್ಸ್ ಒಂದು ಸೆಂಚುರಿ ಬಂದಮೇಲೆ ಅವ್ರ ಬ್ಯಾಟು ಸೈಲೆಂಟ್ ಆಗಿದೆ. ಸೊ ಇವತ್ತೊಂದು ಸೆಂಚುರಿ ಬೇಕೇ ಬೇಕು. ಇವತ್ತು ಕ್ರೂಷಿಯಲ್ ಮ್ಯಾಚ್ ಆಗಿರೋದ್ರಿಂದ ಇವತ್ತು ಯಾರನ್ನ ಇಬ್ಬರು ಫೈರ್ ಆಗಲೇಬೇಕು, ಬಿಗ್ ಸ್ಕೋರ್ ಮಾಡಲೇಬೇಕು ಆರ್ ಸಿ ಬಿಗೆ. ಅವಾಗ ಒಂದು ಚಾನ್ಸ್ ಇರುತ್ತೆ ನಿಮಗೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಅಭಿಷೇಕ್ ಪೋರಾಲು ಮತ್ತು ಜೇಕ್ ಫ್ರೆಜರ್ನ ಕಟ್ ಹಾಕಲೇಬೇಕು. ಪವರ್ ಪ್ಲೇಯಲ್ಲಿ ಮಸ್ತು ಇದು ಕೊಡ್ತಾ ಇದ್ದಾರೆ ಅವರು. ಸೊ ಅವರಿಬ್ರನ್ನ ಕಟ್ ಹಾಕಲೇಬೇಕು ಅಂತ ಹೇಳ್ತಾ ಇಷ್ಟ ಆಗಿತ್ತು ವಿಡಿಯೋ. ನನ್ನ ಪ್ರಕಾರ ಇವತ್ತು ನನ್ನ ಪ್ರಕಾರ ಇವತ್ತು ಆರ್ ಸಿ ಬಿ ಆರಾಮಾಗಿ ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ ಅಂತ ಬೇಡ್ಕೊಳೋಣ ಅಂತ ಹೇಳ್ತಾ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.